ಇನ್ನೊಂದು ಕಡೆಗೆ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಟ್ ಅರ್ಜಿ ವಿಚಾರಣೆ ಆರಂಭವಾಗಲಿದೆ. ಕೋರ್ಟ್ಗೆ ಈಗ ಸಿದ್ದರಾಮಯ್ಯ ಪರ ವಕೀಲರಾದಂತಹ ಅಭಿಷೇಕ್ ಸಿಂಘ್ವಿ ಈಗ ತಲುಪಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕರಾದ ಟಿ.ಬಿ. ಜಯಚಂದ್ರ ಕೂಡ ಹಾಜರಿದ್ದಾರೆ. ಕೋರ್ಟ್ ಹಾಲ್ ಕಿಕ್ಕಿರಿದು ತುಂಬಿದೆ. ಕಾರಣ ಇದೊಂದು ವಿಶೇಷವಾಗಿರುವಂತಹ ಪ್ರಕರಣ. ಇದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ಒಂದು ಪ್ರಕರಣ. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ವಕೀಲರು ಅವರೆಲ್ಲ ತುಂಬಾ ಜನ ಬಂದು ನಿಂತ್ಕೊಳ್ಳುವಂಥ ಜಾಗ. ಕಾರಣ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟಲ್ಲಿ ಎಲ್ಲವೂ ಕೂಡ ಅವರಿಗಿರುತ್ತೆ. ಆ್ಯಸ್ ಎ ಅವರಿಗೆ ಸಬ್ಜೆಕ್ಟ್ ವೈಸ್, ಸಿಲೆಬಸ್ ವೈಸ್, ಜೊತೆಗೆ ಪ್ರಾಕ್ಟೀಸ್ ವಿಚಾರದಲ್ಲಿ ಅವರಿಗೆ ಬಹಳ ಮುಖ್ಯ. ಹಾಗಾಗಿ ಬಂದು ನಿಂತ್ಕೊಂಡಿರ್ತಾರೆ. ಇನ್ನುಳಿದಂಥ ಅಲ್ಲಿ ಬೇರೆ ಕೇಸ್ಗಳಿರುವಂಥ ಜನನೂ ಬಂದು ನಿಂತ್ಕೊಂಡಿರ್ತಾರೆ. ಏನಾಗುತ್ತೆ ಸಿ ಎಂ ಅವ್ರ ಕೇಸು ಅಂತ ಹೇಳಿ. ಹಾಗಾಗಿ ಅಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಈಗ ಸದ್ಯಕ್ಕಂತೂ ಕೋರ್ಟ್ ಹಾಲ್ ಕಿಕ್ಕಿರಿದು ತುಂಬಿದೆ. ರಿಟ್ ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲಿದೆ. ಒಂದು ಕಡೆಗೆ ಮುಖ್ಯಮಂತ್ರಿಗಳಿಗಂತೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಕಾರಣ ಒಂದು ರಿಲೀಫ್ ಸಿಗಬಹುದೇನೋ ಇವತ್ತೇ ಅಂತ ಹೇಳಿ, ಇಲ್ಲ ಮತ್ತೆ ದಿನಾಂಕವನ್ನು ಮುಂದೂಡಿಕೆ ಮಾಡಿದರೆ ಮತ್ತೊಂದಿಷ್ಟು ದಿನಗಳವರೆಗೂ ಕೂಡ ಟೆನ್ಷನ್ನಲ್ಲಿರಬೇಕಾಗತ್ತೆ. ಅದರ ಬದಲಾಗಿ ಇವತ್ತೇ ರಿಲೀಫ್ ಸಿಗುತ್ತಾ ಅಥವಾ ಇಲ್ವಾ ಅಂತ ನೋಡಬೇಕು. ಇನ್ನೊಂದು ಕಡೆಗೆ 3 ದೂರುದಾರರೇನಿದ್ದಾರೆ ಅವರ ವಾದ ಏನಿರುತ್ತೆ ಇವತ್ತು ಅಂತ ಹೇಳಿ. ಕಾರಣ ಅವರ ಗಮನಕ್ಕೆ ತಂದೆ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಕಾರಣ ಅವರು ಕೆವಿಯೇಟ್ ಹಾಕಿರೋದ್ರಿಂದ, ಕೆವಿಯೇಟ್ ಅರ್ಜಿ ಸಲ್ಲಿಕೆಯನ್ನು ಮಾಡಿರೋದ್ರಿಂದ, ಕೆವಿಯೇಟ್ ಅಂತಂದರೆ ಇಂತಹ ಪ್ರಕರಣದಲ್ಲಿ ಏನೇ ಬೆಳವಣಿಗೆಗಳಾದರೂ ಕೂಡ ನಮ್ಮ ಗಮನಕ್ಕೆ ಬಾರದೇ ಆ ಬೆಳವಣಿಗೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಹಾಕ್ತಾರೆ. ಅದನ್ನು ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಈಗ ಮುಂದೆ ವಾದ ಪ್ರತಿವಾದಗಳು ನಡೀಬೇಕು. ಹಾಗಾಗಿ ಅವ್ರ ಗಮನಕ್ಕೆ ಬರುತ್ತೆ. ಈಗ 2:30ಕ್ಕೆ ವಾದ ಪ್ರತಿವಾದಗಳು ಆರಂಭವಾದಾಗ ಏನು ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಯಾವ ರೀತಿಯಾಗಿರುತ್ತೆ. ಆಚೆ ಹೇಳ್ತಾ ಇರೋದು ಗವರ್ನರ್ ಅವರು ಮಾಡಿರೋದು ಅಸಂವಿಧಾನಿಕ, ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಾಬೀತುಪಡಿಸ್ಬೇಕಲ್ಲ. ಈಗ ಕೋರ್ಟ್ನಲ್ಲಿ ವಾದವನ್ನು ಮಾಡಬೇಕಾದ್ರೆ ಹೇಗೆ ಅನ್ನುವಂಥದ್ದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ವಾದವನ್ನು ಮಂಡಿಸಬೇಕಾಗತ್ತೆ. ಇಲ್ಲ ಅದು ಕರೆಕ್ಟ್ ಅನ್ನುವಂಥದ್ದನ್ನು ಪ್ರತಿದಾರರು ಇರ್ತಾರಲ್ಲ ಅವರು ಕೂಡ ಮಾಡಬೇಕಾಗತ್ತೆ. ಈಗ ದೂರುದಾರರು ಯಾರಿದ್ದಾರೆ ಅವರು ಕೂಡ ವಾದ ಮಂಡಿಸಬೇಕಾಗತ್ತೆ. 17A ECA ಆ್ಯಕ್ಟಲ್ಲಿ ಹೇಳ್ತಾ ಇರುವಂಥದ್ದು ಆ ಪ್ರಕಾರ ಏನಿದೆ ಅದನ್ನು ಕೂಡ ನೋಡಬೇಕು. ಇನ್ನೊಂದು ಕಡೆಗೆ 218 ಪ್ರಕಾರ ಕೂಡ ನೋಡಬೇಕಾಗತ್ತೆ. ಇವೆರಡೂ ಕೂಡ ಹೇಗಿದರಲ್ಲಿ ಸರಿಯಾಗತ್ತೆ. ಕೊಟ್ಟಿರೋ ಈ ಸೆಕ್ಷನ್ ಮೇಲೇ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋ ಸಂದರ್ಭದಲ್ಲಿ ಇವೆರಡು ಇದಕ್ಕೆ ಹೇಗಾಗತ್ತೆ. ಕಾಂಗ್ರೆಸ್ ಹೇಳ್ತಾ ಇದೆ 17A ಬರೋದೇ ಇಲ್ಲ, ಇದರಲ್ಲಿ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಉಲ್ಲಂಘನೆ ಅಲ್ಲ ಅನ್ನುವಂಥ ವಾದವನ್ನು ಕೂಡ ಆ ಕಡೆಗೆ 3 ದೂರುದಾರರು ಪರ ವಕೀಲರು ಕೂಡ ವಾದವನ್ನು ಮಂಡಿಸಬೇಕಾಗತ್ತೆ. ಭಾಳ ಇಂಪಾರ್ಟೆಂಟು ಈ ಪ್ರಕರಣ. ಅಷ್ಟೇ ಕುತೂಹಲ ಇದೆ. ಇದರ ಬಗ್ಗೆ ತಿಳುವಳಿಕೆ ಅಥವಾ ಕೋರ್ಟ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಇರುವಂಥವರಿಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ವಾದ ಪ್ರತಿವಾದಗಳು ತುಂಬ ಚೆನ್ನಾಗಿರುತ್ತೆ ಕೋರ್ಟ್ ಹಾಲ್ನಲ್ಲಿ. ಅದನ್ನು ಕೇಳಿಸ್ಕೊಳ್ಬೇಕು. ಮೋಸ್ಟ್ಲಿ ಅದು ಸಿಗಬಹುದೇನೋ, ಆಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತೇಳಿ. ನಿಮಗೆ ಪಿನ್ ಟು ಪಿನ್ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಪಬ್ಲಿಕ್ ಟಿವಿಯಲ್ಲಿ. ನಿಮಗೆ ಕ್ಷಣದ ಅಪ್ಡೇಟನ್ನು ಕೂಡ ಬರುತ್ತೆ ಕೋರ್ಟ್ನಿಂದ. ನಿಮಗೆ ಅದೆಲ್ಲವೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಸದ್ಯಕ್ಕೆ ಈಗ ಕೋರ್ಟ್ ಹಾಲ್ನಲ್ಲಿ ಜನ ಸೇರಿಕೊಂಡಿದ್ದಾರೆ. ನ್ಯಾಯಾಧೀಶರು ಬರಬೇಕಾಗಿದೆ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳ ಪರವಾಗಿರುವಂತಹ ವಕೀಲರು ಈಗಾಗಲೇ ಬಂದು ತಲುಪಿದ್ದಾರೆ.